ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಇಡೀ ರಾಜ್ಯದ ಜನರ ಚಿತ್ತ ಇವತ್ತು ಕಾಂಗ್ರೆಸ್ ಪಾಳ್ಯದ ಕಡೆಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಂತ ಇಷ್ಟು ದಿನ ಮಾತಾಡ್ತಾ ಇದ್ವಿ. ಇವತ್ತು ಅಂತೂ ಇಂತೂ ಮುಹೂರ್ತ ಫಿಕ್ಸ್ ಆಗಿದೆಯಾ? ಇವತ್ತೇ ಕ್ಲೈಮ್ಯಾಕ್ಸ್ ಹಂತ ತಲುಪಿ ಬಿಟ್ಟಿದೆಯಾ? ಇವತ್ತೇ ಅನೌನ್ಸ್ ಆಗುತ್ತಾ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸಿಎಂ ಕುರ್ಚಿಯ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ರಾಜ್ಯದ ಜನರ ನಿರೀಕ್ಷೆ. ಹೆಂಗಿದೆ ಮನಸ್ಥಿತಿ ಅಂದ್ರೆ, ನಾಳೆಯಿಂದ ಹೊಸ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡ್ತಾರ ರಾಜ್ಯದಲ್ಲಿ ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿತಾರಾ? ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಅಥವಾ ಸಂಪುಟಕ್ಕೆ ಮೇಜರ್ ಸರ್ಜರಿಗೆ ಅಸ್ತು ಅಂದು ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರೂ ನಾಯಕರನ್ನ ಹಂಗೆ ಕಳಿಸ್ಬಿಡ್ತಾರ? ಗೊತ್ತಿಲ್ಲ. ಇಬ್ಬರು ನಾಯಕರಿಗೂ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದ್ರಿಂದ, ದೆಹಲಿಯಲ್ಲಿ ಬೀಡು ಬಿಟ್ಟಿರೋದ್ರಿಂದ ರಾಜ್ಯ ಕಾಂಗ್ರೆಸ್ ಪಾಳ್ಯದ ಈ ಎಷ್ಟು ಬೆಳವಣಿಗೆಗಳು ದೆಹಲಿಯನ್ನ ತಲುಪಿ ಹಾಕಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಇದೆ. ಹಾಗಾಗಿ ಇವತ್ತು ಯಾರ ಕೈ ಮೇಲಾಗುತ್ತೆ ದೆಹಲಿಯಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ದೆಹಲಿಯಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಕ್ಷಣದ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಬಹುದಿನಗಳ ಕನಸು ನನಸಾಗುತ್ತಾ ಇವತ್ತು ಅನ್ನೋದು ಕುತೂಹಲ. ಸಿಎಂ ಬದಲಾವಣೆಯೋ ಸಂಪುಟ ಸರ್ಜರಿಗೆ ಮಾತ್ರ ಸೀಮಿತನ? ಸಿಎಂ ಬದಲಾವಣೆನ, ಸಂಪುಟ ಸರ್ಜರಿನ ಅಷ್ಟು ಬೆಳವಣಿಗೆ ದೆಹಲಿಯನ್ನ ತಲುಪಾಕಿದೆ. ಎರಡರಲ್ಲಿ ಒಂದಕ್ಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಅನ್ನಬಹುದು ಅಂತ. ದೆಹಲಿಯಲ್ಲಿ ಇವತ್ತು ನಡೆಯಲಿದೆ ಮಹಾ ಬೆಳವಣಿಗೆ. ಆ ಬೆಳವಣಿಗೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಅನ್ನೋದು ಈ ಕ್ಷಣಕ್ಕಿರುವಂತಹ ಕುತೂಹಲ. ಯಾವುದೇ ಕ್ಷಣಲ್ಲಾದ್ರೂ ಕೂಡ ಶುರುವಾಗಲಿದೆ ಹೈ ವೋಲ್ಟೇಜ್ ಸಭೆ, ಹೈ ವೋಲ್ಟೇಜ್ ಚರ್ಚೆಗಳು. ಸಿದ್ದರಾಮಯ್ಯನವರಿಗೆ ಸಿಹಿ ಸುದ್ದಿ ಕೊಡುತ್ತಾ ಹೈಕಮಾಂಡ್. ಪೂರ್ಣಾವಧಿಯ ಸಿಎಂ ಜಪ ಇದೆಯಲ್ಲ, ಅದಕ್ಕೆ ಅಸ್ತು ಅನ್ನುತ್ತಾ ಹೈಕಮಾಂಡ್. ಅಥವಾ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದೀನಿ, ನನಗೊಂದು ಅವಕಾಶ ಬೇಕು ಅಂತ ಬಹು ದಿನಗಳಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಕೇಳ್ತಿದ್ದಾರಲ್ಲ, ಅವರ ಕನಸು ಇವತ್ತು ನನಸಾಗ್ಬಿಡುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಅಸ್ತು ಅನ್ನುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ಇಬ್ಬರು ನಾಯಕರಲ್ಲಿ ಯಾರ ಕೈ ಮೇಲಾಗಬಹುದು ದೆಹಲಿ ಅಂಗಳದಲ್ಲಿ? ಯಾವುದೇ ಕ್ಷಣದಲ್ಲಾದ್ರೂ ಸಭೆ ಆಗುತ್ತೆ. ಸಭೆಯಲ್ಲಿ ಅನೌನ್ಸ್ ಆಗುವ ಸಾಧ್ಯತೆಗಳಿದೆ. ರಾಹುಲ್ ಗಾಂಧಿ ಅಂಗಳದಲ್ಲಿ ನಾಯಕತ್ವ ಬದಲಾವಣೆಯ ಚೆಂಡು ಯಾರ ಪಾಲಾಗುತ್ತೆ? ಇನ್ನು 2-3 ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಫಿಕ್ಸಾ? ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಇವತ್ತೇ ಅಂತಿಮವಾಗುತ್ತಾ ನಾಯಕತ್ವ ಹಗ್ಗ ಜಗ್ಗಾಟ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇದರ ಜೊತೆಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆ ನಿರಂತರವಾಗಿ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಇವತ್ತು ಕೂಡ ಒಂದು ಹಂತಕ್ಕೆ ಮಾತುಕತೆ ಆಗಬಹುದು. ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಆಲ್ರೆಡಿ ಸೋನಿಯಾ ಗಾಂಧಿ ಅವರು ಕೊಟ್ಟಾಗಿದೆ. ರಾಹುಲ್ ಗಾಂಧಿ ಒಪ್ಪಿದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಅನ್ನೋದನ್ನ ಅನೌನ್ಸ್ ಮಾಡುತ್ತೆ ಹೈಕಮಾಂಡ್ ಅಂತ. ಫೈನಲ್ ಮಾಡ್ಕೊಂಡೇ ವಾಪಸ್ ಆಗಬೇಕು ಅಂತ ಶಪಥ ಮಾಡಿಕೊಂಡು ಡಿ.ಕೆ. ಬ್ರದರ್ಸ್ ದೆಹಲಿಯನ್ನ ತಲುಪಿದ್ದಾರೆ. ರಾಹುಲ್ ಗಾಂಧಿ ಅಂಗಳದಲ್ಲಿ ನಾಯಕತ್ವ ಚೆಂಡು ಏನಾಗ್ತಾ ಇದೆ ದೆಹಲಿಯಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಎನಿವೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಹುದಿನಗಳ ಕನಸು, ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪಾರ್ ಮಾಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರೆಯೋದು. ಈ ಬಾರಿಯ ಕಾಂಗ್ರೆಸ್ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬಂದಿದೆ ಅಂದ್ರೆ ಕಾರಣ ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ 136 ಸೀಟುಗಳನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು ಅನ್ನುವಂತಹ ವಿಚಾರಗಳನ್ನ ಪದೇ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಹಾಗಾಗಿ ಶ್ರಮಕ್ಕೆ ಪ್ರತಿಫಲ ಬೇಕಲ್ಲ. ಇದೇ ಅವಧಿಯಲ್ಲಿ ಸಿಎಂ ಪಟ್ಟ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಆ ಪಟ್ಟಿಗೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಅನ್ನುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾದ್ ನೋಡ್ಬೇಕು ದೆಹಲಿಯಲ್ಲಿ ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ. ಇಷ್ಟು ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಮಾಳಯದಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ಬದಲಾವಣೆ, ಸಂಪುಟ ಸರ್ಜರಿ, ಇಂಥ ಚರ್ಚೆಗಳಾಗ್ತಾ ಇತ್ತು. ಬಟ್ ಎರಡಕ್ಕೂ ಕೂಡ ಕ್ಲಾರಿಟಿ ಕೊಡೋದಕ್ಕೆ ಇವತ್ತು ದೆಹಲಿ ಕರೆಸ್ಕೊಂಡಿದ್ದಾರೆ ಸಿಎಂ ಮತ್ತು ಡಿ.ಸಿ.ಎಂ ಅನ್ನ. ಹಾಗಾಗಿ ಎರಡೂ ವಿಚಾರಗಳಲ್ಲಿ ಯಾವ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಅನ್ನುತ್ತೆ ಅಂತ. ಸಿಎಂ ಬದಲಾವಣೆನೇ ಓಕೆನಾ ಅಥವಾ ಬೇಡ ಸಂಪುಟ ಸರ್ಜರಿ ಮಾಡಿ ಅಂತ ಹೇಳಿ ಕಳಿಸುತ್ತಾ ಹೈಕಮಾಂಡ್? ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧವಾಗಿದೆಯಾ? ಒಬ್ರು ಮಾಸ್ ಲೀಡರ್, ಇನ್ನೊಬ್ರು ಟ್ರಬಲ್ ಶೂಟರ್.
ಏನ್ ಮಾಡಬಹುದು? ಇಬ್ಬರು ನಾಯಕರನ್ನ ಸಮಾಧಾನ ಮಾಡೋದು ಹೇಗೆ? ಒಬ್ಬರನ್ನ ಇಳಿಸಿ ಮತ್ತೊಬ್ಬರನ್ನ ಪಟ್ಟದಲ್ಲಿ ಕೂರಿಸೋದು ಕೂಡ ಅಷ್ಟು ಈಸಿಯಾಗಿ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಆಪ್ಷನ್ಗಳು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೀರಿ ಅಂದ್ರೂ ಕೂಡ ಅವರ ಷರತ್ತುಗಳನ್ನ ಒಪ್ಕೊಳ್ಬೇಕಲ್ಲ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಓಕೆ ಅನ್ನತ್ತಾ? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್. ಯಾವಾಗ ಈ ಬೆಳವಣಿಗೆಗಳಾಗುತ್ತೆ ಅಂದ್ರೂ ಆಗ್ಲೇ ದೆಹಲಿ ತಲುಪಿದ್ದಾರೆ. ದೆಹಲಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪಾವಗಡ. ಮಾರುತಿ, ಇಷ್ಟು ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸರ್ಜರಿ ಅಂತ ಹೇಳಿದ್ದೇ ಬಂತು. ಯಾವುದೇ ಸರ್ಜರಿಗಳಾಗ್ಲಿಲ್ಲ, ಯಾವುದೇ ಬೆಳವಣಿಗೆಗಳು ಕೂಡ ಆಗ್ಲಿಲ್ಲ. ಇನ್ನೂ ಕೂಡ ಗೊಂದಲಗಳು ಮುಂದುವರಿತಾ ಇತ್ತು. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಎನಿವೆ, ಇವತ್ತು ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಇಡೀ ಬೆಳವಣಿಗೆ ಈಗ ದೆಹಲಿ ಕಡೆಗೆ ಶಿಫ್ಟ್ ಆಗಿರೋದ್ರಿಂದ ಏನ್ ನಿರೀಕ್ಷೆ ಮಾಡಬಹುದು?